ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಿಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 150 200 ml ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಹಾಕೊಂಡು ಇದಕ್ಕೆ ಹೋಲ್ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. 1 kg ಚಿಕನ್ಗೆ ಮಾಡ್ತಾ ಇದ್ದೀನಿ ನಾನು. ಸೋಂಪು, ಚಕ್ಕೆ ಲವಂಗ, ಮರಾಠ ಮೊಗ್ಗು, ಒಂದು 5 ಗ್ರೀನ್ ಚಿಲ್ಲೀಸು, ಅನಾನಸು ಸೇರಿಸ್ಕೊಂಡಿದ್ದೀನಿ. ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 4 ಆನಿಯನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಪೇಸ್ಟ್ ಬಂದು 1-2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚ್ ಶುಂಠಿ, ಚಕ್ಕೆ ಲವಂಗ ಸ್ವಲ್ಪ ಮತ್ತು ಒಂದು ಈರುಳ್ಳಿ, ಒಂದು 5-6 ಗ್ರೀನ್ ಚಿಲ್ಲಿ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡಲ್ಲ, ಅದರಿಂದ ಚಕ್ಕೆ ಲವಂಗ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆನಿಯನ್ ಚೆನ್ನಾಗಿ ಕಲರ್ ಟರ್ನ್ ಆಗಬೇಕು. ಕಲರ್ ಟರ್ನ್ ಆದಮೇಲೆ ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು 4 ಟೊಮೆಟೊನ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ಬಾಯಿಗೆ ಸಿಗಲ್ಲ, ತುಂಬ ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಆಗಿರುತ್ತೆ. ಆಮೇಲೆ 1 kg ತೊಳೆದಿಟ್ಕೊಂಡಿರೋ ಚಿಕನ್ನ ಇದರಲ್ಲಿ ಸೇರಿಸ್ಕೊಂಡು ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5-6 ನಿಮಿಷ ಇದು ಈ ಮಸಾಲೆನಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ನೆಕ್ಸ್ಟ್ ಒಂದು ಕಟ್ ಅಂದರೆ ಒಂದು ಚಿಕ್ಕ ಕಟ್ಟು, ಒಂದು ಇಡೀ ಅಂದ್ಕೊಳ್ಳಿ, ಒಂದು ಇಡೀ ಪುದೀನ ಮತ್ತು ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಒಂದು 4-5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 100 ml ಕರ್ಡ್ ಸೇರಿಸ್ಕೊಳ್ಳೋಣ. ಕರ್ಡ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ದೊನ್ನೆ ಬಿರಿಯಾನಿ ಥರ ಇರುತ್ತೆ, ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಲ್ಟು ಬೇಕಿದ್ರೆ ಸೇರಿಸ್ಕೋಬೋದು. ನೋಡಿ, ಇವಾಗ 1-2 ಗ್ರೀನ್ ಚಿಲ್ಲೀಸ್ನ ಸ್ಲಿಟ್ ಮಾಡಿ ಇದ್ರಲ್ಲಿ ಸೇರಿಸ್ಬಿಡ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ 1/4 ಸ್ಪೂನು ಧನಿಯಾ ಪೌಡ್ರನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು 2.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ 5 ಗ್ಲಾಸ್ ನೀರು ಹಾಕಬೇಕು. ನಾನು 1 ಗ್ಲಾಸ್ ಕಮ್ಮಿ ಮಾಡಿ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಇದರಲ್ಲಿ ಟೊಮೆಟೊ ನೀರಿರುತ್ತೆ, ಮತ್ತು ಮೊಸರು ಹಾಕಿರ್ತೀವಿ, ಮತ್ತು ಮಸಾಲೆನಲ್ಲಿ ನೀರಿರುತ್ತೆ. ಇವಾಗ ಅರ್ಧ ಲೆಮನ್ನ ಕಟ್ ಮಾಡಿಬಿಟ್ಟು ಹಿಂಡ್ಬಿಟ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯುವಾಗ ರೈಸ್ ಸೇರಿಸ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ನಾವು ಸಾಲ್ಟ್ ನೋಡ್ಕೊಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಸಾಲ್ಟ್ ನೋಡಿಬಿಟ್ಟು ಬೇಕಾದ್ರೆ ಇದರಲ್ಲಿ ನೀವು ಪೆಪ್ಪರ್ ಪೌಡ್ರು ಸೇರಿಸ್ಕೊಳ್ಳಿ. ಖಾರ ಬೇಕು ಅಂದರೆ ಸೇರಿಸ್ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡ್ರೂ ಸೇರಿಸ್ಕೋಬೋದು. ನಂತರ ಇದನ್ನು ಸ್ವಲ್ಪ ಫ್ರೆಶ್ ಪುದೀನ ಸೇರಿಸ್ಬಿಟ್ಟು 2 ವಿಷಲ್ಲು ಬರ್ಸ್ಬೇಕು. 2 ವಿಷಲ್ ಬಂದಮೇಲೆ ಒಂದು ಓಲ್ಡ್ ತವ ಇಟ್ಬಿಟ್ಟು ತವ ಬಿಸಿ ಮಾಡಿ ಅದ್ರ ಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ದಮ್ಮ ಹಾಕ್ಬಿಡ್ತೀನಿ. ಆಮೇಲೆ ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಮಾಡಿಕೊಂಡು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. 1-2 ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿ, ಟೇಸ್ಟಿಯಾಗಿತ್ತು ಅಂತ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಪ್ಪ ನನ್ನ ಚಾನಲ್ನ. ಥ್ಯಾಂಕ್ ಯು.